ಇಲ್ಲಿ ದುಡ್ಡಿದ್ದವ್ರು ಏನ್ ಬೇಕಾದ್ರೂ ಮಾಡ್ಬೋದು, ಕೋಚಿಂಗ್ ಹಬ್ ಅಂತ ಮಾಡ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದು ಇವರು. ನಿಜ, ಹೌದಲ್ವಾ? ನಿಜ. ಸೊ ಇದಕ್ಕೆ ಯಾರು ಉತ್ತರ ಕೊಡೋರು ಹೇಳಿ? ಯಾರು ಉತ್ತರ ಕೊಡೋರು? 2 ವರ್ಷದಿಂದ ಹಿಂದೆ ಆಗಿದೆ, ಬುದ್ಧಿ ಕಲೀಲಾರ್ದೆ ಈ ರೀತಿ 22 ಲಕ್ಷ ವಿದ್ಯಾರ್ಥಿಗಳ ಜೀವನದ ಜೊತೆ ಆಟ ಆಡ್ಕೊಳ್ತಿರಲ್ಲ ನಿಮ್ಗೆ. ಗೆಸ್ಟ್ ಪೇಪರ್ ನೆಟ್ವರ್ಕ್ ಅಂತೆ, ದೊಡ್ಡ ಗೆಸ್ಟ್ ಪೇಪರ್ ಇವರು. ಓಕೆ, ಈಗ ಪ್ರೊಟೆಸ್ಟ್ ಕೂಡ ನಡೀತಾ ಇದೆ. ಫೇರ್ ಇನಫ್, ಪ್ರೊಟೆಸ್ಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಇದೇ ಕರ್ನಾಟಕದಲ್ಲಿ ನಡೆದಿದ್ದಿದ್ರೆ ನೀವು ಸುಮ್ಮನೆ ಇರ್ತಾ ಇದ್ರಾ? ಸಿದ್ದರಾಮಯ್ಯನವರೇ ಕಾರಣ ಅಂತ ನೀವು ಫೈಟ್ ಮಾಡ್ತಾ ಇರ್ಲಿಲ್ವಾ? ಪ್ರೊಟೆಸ್ಟ್ ಮಾಡ್ತಾ ಇರ್ಲಿಲ್ವಾ? ಸಿದ್ದರಾಮಯ್ಯವ್ರು ಬರ್ದ್ಬಿಟ್ಟ ನೀಟ್ ಎಕ್ಸಾಮ್ದು ನಾನು ಗೆಸ್ಟ್ ಪೇಪರ್ ನಾನೇ ರೆಡಿ ಮಾಡ್ತೀನಿ ಅಂತ ರೆಡಿ ಮಾಡ್ತಾರಾ? ವ್ಯವಸ್ಥೆ. ಸೊ ಈ ವ್ಯವಸ್ಥೆಗೆ ಯಾರು ಕಾರಣ? ಅವ್ರ ವಿರುದ್ಧ ಫೈಟ್ ನಡೆಯುತ್ತೆ. ನನಗೂ ಅದಕ್ಕೂ ಸಂಬಂಧ ಇಲ್ಲ, ಮೋದಿ ಅವ್ರ ಹೆಸರು ತೆಗಿಬೇಡಿ ಅಂತಂದ್ರೆ ಒಳ್ಳೇದಕ್ಕೆಲ್ಲ ಮೋದಿ ಅವ್ರ ಹೆಸರು ಬೇಕು, ಕೆಟ್ಟದಕ್ಕೆಲ್ಲ ಮೋದಿ ಅವ್ರ ಹೆಸರು ಹೇಳ್ಬೇಡಿ ಅಂದ್ರೆ ಹೆಂಗಾಗುತ್ತೆ? ಅದು ಎಲ್ಲಾ ತಗೋಬೇಕು, ಎಲ್ಲಾ ಸ್ವೀಕರಿಸಬೇಕು. ಬನ್ನಿ ವಿದ್ಯಾರ್ಥಿಗಳು ಏನ್ ಹೇಳಿದಾರೆ ಕೇಳೋಣ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಲೈಕ್ ಇನ್ಸ್ಟಿಟ್ಯೂಷನ್ಸ್ ಪ್ರಾಬಬ್ಲಿ ಸಮಸ್ಯೆ ಆಗ್ಬೋದ್ರಿ, ಬಿಕಾಸ್ ಅದು ದೊಡ್ಡ ಪ್ರೊಸೀಜರ್ ಅಲ್ಲಿ ಬಹಳ ಜನ ಬರೀತಾರ್ರಿ, ಅವರೆಲ್ಲ ಅದನ್ನೆಲ್ಲ ಮಾಡಕ್ ಕಷ್ಟ ಆಗ್ತೈತ್ರಿ. ಮತ್ ಓದೋರಿಗೂ ಕಷ್ಟ ರೀ, ಬಿಕಾಸ್ ಸಿಲೆಬಸ್ ಕಮ್ಮಿ ಅಲ್ಲ, 90+ ಚಾಪ್ಟರ್ಸ್ ಅಲ್ಲ, ದೊಡ್ಡ ಇರ್ತಾವ್ರಿ. ವಾಪಸ್ ರಿಕಾಲ್ ಮಾಡಕ್ ಕಷ್ಟ ಆಗ್ತೈತ್ರಿ. ಲೈಕ್ ಲಾಸ್ಟ್ ಎಕ್ಸಾಮ್ ಕಿಂತ ಈ ಸರಿ ಬಹಳ ಜನ ಕಮ್ಮಿ ಮಾಡ್ಬೋದು ಅನಿಸ್ತೈತಿ, ಬಿಕಾಸ್ ವಾಪಸ್ ಒಂದ ವಾರದಾಗ ಓದೋದ್ ಕಷ್ಟ ಅಲ್ರಿ, ಕಮ್ಮಿ ಟೈಮ್ ಐತಿ ಈಗ. ಬಟ್ ಯಾರು ಓದುತ್ತಾರ ಅವ್ರಿಗೆ ಆಗ್ತೈತ್ರಿ, ಯಾರು ಓದಂಗಿಲ್ಲ. ಯಾಕಂದ್ರೆ ಈ ಸತಿ ಚಲೋ ಮಾಡ್ಯಾರ ಬಹಳ ಜನ, ಸೊ ಅದ್ ವಾಪಸ್ ಓದೋದಕ್ಕೆ ಕಷ್ಟ ಆಗ್ತೈತಿ. ನೀವು ಹೆಂಗ್ ಎಕ್ಸಾಮ್ ಮಾಡಿದ್ರೆ ಒಂದು ನಾರ್ಮಲ್ ಆಗಿ ಓದ್ಬೇಕಾಗುತ್ತೆ, ಮತ್ತೆ ಓದ್ಬೇಕಾಗುತ್ತೆ, ನಂಗೇನೋ ಖುಷಿನ ಐತ್ರಿ ಓದಾಕ್, ನಂಗೇನ್ ಹಂಗಿಲ್ಲ. ಲೈಕ್ ನಂಗ್ ಲಾಸ್ಟ್ ಅಂತ ಚಲೋ ಮಾಡ್ಬೋದು ಅಂತ ಅನಿಸ್ತದೆ. ಸೊ ನಾನ್ ಪಾಸಿಟಿವ್. ಈಗ ರ್ಯಾಂಕ್ ಸ್ಟೂಡೆಂಟ್ ಆಗಿರ್ಬೋದು ಅಥವಾ ನಾರ್ಮಲ್ ಸ್ಟೂಡೆಂಟ್ ಆಗಿರ್ಬೋದು, ಮಕ್ಳು ಗಡಿಬಿಡಿ ಆಗಿರ್ತಾರ ಅಂತ. ಗಡಿಬಿಡಿ ಆಗ್ತಾರ್ರಿ, ಯಾಕಂದ್ರ ಆಮೇಲೆ ಲಾಸ್ಟ್ ಟೈಮ್ ಪೇಪರ್ ಬಾಳ ಈಸಿ ಇತ್ತಲ್ರಿ, ಸಿಲ್ಲಿ ಮಿಸ್ಟೇಕ್ಸ್ ಬಾಳ ಆಗ್ಯಾವ್ರಿ ಎಲ್ಲಾ ಕಡೆ. ಸೊ ಮೇ ಬಿ ಈ ಸರಿ ಅದೆಲ್ಲಾರು ಸಿಲ್ಲಿ ಮಿಸ್ಟೇಕ್ ಮಾಡ್ಲಾರ್ದ ಇನ್ನ ಚಲೋ ಮಾಡ್ಬೇಕು. ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ. ತುಂಬಾ ಜನ ಅವ್ರ ಪೇರೆಂಟ್ಸ್ ಕೂಡ ತುಂಬಾ ಕಷ್ಟಪಟ್ಟು ಓದಿಸ್ತಾ ಇರ್ತಾರೆ, ಲೈಕ್ ತುಂಬಾ ಪ್ರಿಪ್ರೇಷನ್ ಕೂಡ ಮಾಡಿರ್ತಾರೆ. ಈ ಸಡನ್ ಆಗಿ ಈ ಥರ ಆದರೆ ಲಿಟ್ರಲಿ ಎಲ್ಲರಿಗೂ ಭಾಳ ಬೇಜಾರಾಗುತ್ತೆ. ಸೊ ಈ ಥರ ಎಲ್ಲ ಮಾಡೋದು ತಪ್ಪು ಅನಿಸುತ್ತೆ ನನಗೆ. ನನ್ನ ಪ್ರಕಾರ ತುಂಬ ಲಕ್ಷಾಂತರ ಜನ ಬರೀತಾರೆ, ಲಕ್ಷಾಂತರ ಜನ ಎಫರ್ಟ್ಸ್ ಎಲ್ಲ ಹಾಕಿರ್ತಾರೆ. ಸೊ ಇವರು ಜಸ್ಟ್ ಪೇಪರ್ ಲೀಕ್ ಮಾಡಿದ್ರಿಂದ ಅದು ಮತ್ತೆ ಎಲ್ಲರಿಗೂ ತೊಂದರೆ ಆಗುತ್ತೆ. ಸೊ ಇದು ಕರೆಕ್ಟ್ ಅಲ್ಲ ಅನಿಸುತ್ತೆ. ಸೊ ನಾನು ನೀಟ್ 2025 ಅಟೆಂಪ್ಟ್ ಮಾಡಿದ್ದೆ. ಸೊ ಅವಾಗ ಕೂಡ ಪೇಪರ್ ಲೀಕ್ ಆಗಿತ್ತು. ಸೊ ದೆರ್ ಇಸ್ ನೋ ಯೂಸ್ ಅಲ್ವಾ ಪೇಪರ್ ಲೀಕ್ ಮಾಡ್ತಾ ಸುಮ್ಮನೆ ಇನ್ನೊಬ್ಬರು ಎಫರ್ಟ್ಸ್ಗೆಲ್ಲ ನಾವು ಮಣ್ಣು ಹಾಕ್ದಂಗೆ ಆಗುತ್ತೆ. ಬೇಡ, ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ತುಂಬ ಲಕ್ಷಾಂತರ ಜನ ಟ್ರೈ ಮಾಡ್ತಾ ಇರ್ತಾರೆ, ತುಂಬ ಪ್ಯಾರೆಂಟ್ಸ್ ತುಂಬ ಕಷ್ಟಪಟ್ಟು ಓದಿಸ್ತಾ ಇರ್ತಾರೆ ಮಕ್ಕಳಿಗೆ. ಅಲ್ಲೋ ಅವರೊಂದು ಅಚೀವ್ ಮಾಡಲಿ, ಅವ್ರಿಗೆ ಒಂದು ಮೆಡಿಕಲ್ ಸೀಟ್ಗೋಸ್ಕರ ಇವಾಗ ಎಷ್ಟೋ ಜನ ಎಷ್ಟು ಕಷ್ಟಪಡ್ತಿದ್ದಾರೆ. ಸೊ ನೀವು ಈ ಥರ ಎಲ್ಲ ಮಾಡೋದು ಒಳ್ಳೇದಲ್ಲ ಅನಿಸುತ್ತೆ. ಸೊ ಪ್ಲೀಸ್ ಸ್ಟಾಪ್ ಮಾಡಿ.